ನೋಡ್ರಿ ಬಾಸ್ಮತಿ ಅಕ್ಕಿಲಿ ಹೆಂಗ್ ಮಾಡೈತಿ ಬಿರಿಯಾನಿ ಆದಂಗೆ ಆಗೈತಿ. ಆದ್ರೆ ನನಗೆ ಅವಾಗ ಎಷ್ಟು ಕೂಲಿ ಗೊತ್ತನ್ರಿ, 6,000 ರೂಪಾಯಿ ನನ್ನ ಪೇಮೆಂಟ್. ಭಾಳ ಜನ ಇನ್ನೊಬ್ರು ಏನು ಕಮೆಂಟ್ ಹಾಕಿದಂದ್ರೆ ನಿಮ್ಮ ವೈಫ್ಗೂ ನಿಮಗೂ ಎಷ್ಟು ಏಜ್ ಅಂತಂದು ಭಾಳ ಜನ ಕೇಳಿರಿ. ನನಗೂ ನನ್ನ ಹೆಂಡ್ತಿಗೆ ಎಷ್ಟು ಏಜ್ ಡಿಫ್ರೆಂಟ್ ಐತಂದ್ರೆ ಅಲ್ಲೇ ಅಡಿಗೆ ಮಾಡ್ಕೊಳೋದಾಗ್ಲಿ ಬಟ್ಟೆ ಹಾಕೋದಾಗ್ಲಿ ನಾನೇ ಮಾಡ್ತಿದ್ದೆ. ಹೆಂಗೈತಿ ನೋಡ್ರಿ ಮಸಾಲೆ ಪಾನಿಪುರಿನ ಇವನ್ನೆಲ್ಲ ಹಾಕ್ಬೇಕು. ಇದನ್ನೆಲ್ಲ ಹಾಕಿ ನೀನೇ ಇಟ್ಟೇನು ಅಂಗಡಿ ಇಟ್ಟಿಲ್ಲ, ಇದನ್ನೆಲ್ಲ ಅದಕ್ಕೆ ಕೊಟ್ಟಿರ್ತಾರಲ್ಲ, ಸೊ ಇದನ್ನೆಲ್ಲ ಹಾಕ್ಬೇಕು. ಅದ್ರಲ್ಲಿ ಹಾಕಿ ತಟ್ಟಗೆ ಪಾನಿ ಹಾಕಿ. ಮತ್ತು ನನಗೆ ಯಾಕೆ ಜಾಸ್ತಿ ಕೊಟ್ಟಿದ್ದು ಪಾನಿ? ನಗಡೆ ಐತಲ್ಲ ಇಷ್ಟು ಹಿಡ್ಕಂದ. ನಮ್ಮ ಸಾನ್ವಿ ತರಕಾರಿ ಕಟ್ ಮಾಡಕ್ಕೆ ಕೊಡಲ್ಲ ಹೇಳ, ಅದಕ್ಕೆ ನೋಡ್ರಿ ಕೃಷ್ಣ ಕಟ್ ಮಾಡಕತ್ತಾನ್ರಿ. ಅಲ್ಲ ತರಕಾರಿ ಕಟ್ ಮಾಡೋದಲ್ಲ, ಈಕೆ ಇಷ್ಟು ಸಾಕಲ್ಲ, ಅಷ್ಟು ಸಾಕು. ಈಕೆ ಏನು ಮಾಡ್ತಾಳ ಅಂದ್ರೆ ಮೊಸರಿ ಜಾಸ್ತಿ ಬಿದ್ದಾಗ ಏನು ಮಾಡ್ತಾಳ ಈಗ ಪಲಾವ್ ಮಾಡಕ್ಕೆ ಎಲ್ಲ ಕಟ್ ಮಾಡಿ ಕೊಟ್ಟನ. ಈಗ ಇವು ಒಂದು 12 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಕೊತ್ತಂಬರಿ, ಸ್ವಲ್ಪ 4-5 ಗೋಡಂಬಿ ಹಾಕಿ ರುಬ್ಕೊಂಡು ಸಿಗಂಬ್ರಿ. ಎಣ್ಣೆ ಇಕ್ಕಬೇಕಾ? ಎಣ್ಣೆ ಸ್ವಲ್ಪ ಇತ್ತು ಪಾಕೆಟ್ನಾಗ ಇರ್ಬೇಕು ನೋಡ್ರಿ. ಎಣ್ಣೆ ತರಬೇಕು. ಎಣ್ಣೆ ಹಾಕಿಲ್ಲ ನೋಡ್ರಿ ಇವಾಗ. ಎಣ್ಣೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಅವಾಗೆ ಚಂದ ಬರುತ್ತೆ. ತುಪ್ಪ ಚಮಚ ಹಾಕಕತ್ತೆ ನೋಡ್ರಿ ಇವಾಗ. ತುಪ್ಪ 1 ಚಮಚೆ 2 ಚಮಚೆ. ತುಪ್ಪ ತಂದಾಗಿಂದ ಇದನ್ನ ಯೂಸ್ ಮಾಡಲೇ ಇಲ್ಲ, ಬರೀ ಯಾವಾಗ ಒಂದ್ಸತಿ ಅದು ನೋಡ್ರಿ ಎಷ್ಟು ಚಂದ ಐತೆ ತುಪ್ಪ ಅಂದ್ರೆ ಹಿಂಗೆ ಬರ್ಬೇಕು. ಮೊಳ ತರಿಸ್ಬೇಕಲ್ಲ ಬೆಣ್ಣೆ. ಬೆಣ್ಣೆ ಮಾಡ್ತಾರ ತರ್ಸಮನಿ ಎಲ್ಲಿ ಆಂಟಿಗೆ ತರ್ಸು. ನೆಕ್ಸ್ಟ್ ಪಲಾವ್ ಎಲೆ, ಚಕ್ಕೆ, ಲವಂಗ. ಪಲಾವ್ ಎಲೆ ಹೇಳೋದು ನೆನಪೋಗಿತ್ತು, ರುಬ್ಬಾಕ ಒಂದು ಸ್ವಲ್ಪ ಚಕ್ಕಿ 2 ಲವಂಗ ಇಕ್ಕಬೇಕು. ಈಗ ಸ್ವಲ್ಪ ಜೀರಿಗೆ ಇಟ್ಟಿರ್ತೀನಿ, ಸ್ವಲ್ಪ ಜೀರಿಗೆ ಮತ್ತು ಲವಂಗ ಮತ್ತಿದು ಇದೇನಂತಾರೆ, ಇದು ಹೂವು. ಯಾವ ಸ್ವಲ್ಪ ಹಾಕಬೇಕು, ಇದು ಕಹಿ ಆಗುತ್ತಿಲ್ಲ ಅಂದರೆ. ಇದು ನೋಡ್ರಿ, ಇದು ಏನು ಅದು ಹೆಸರಿಲ್ಲ, ಅದು ಗೊತ್ತಿಲ್ಲ ನಮಗೆ, ಅಷ್ಟೊಂದು ಗೊತ್ತಿಲ್ಲ ನಮಗೆ. ಚಕ್ಕೆ, ಲವಂಗ, ಮೆಣಸಿಲ್ಲ, ಮೆಣಸು ಕಲಸಾಗ್ಬಿಟ್ಟವ. ಈಗ ಸದ್ಯಕ್ಕೆ ಇಷ್ಟ ಹಾಕ್ಯಂತೀನಿ, ಸ್ವಲ್ಪ ಮಾಡ್ಲತ್ತೀನಿ ಅಲ್ಲಿ. ಇಲ್ಲಿ ಬಂದು ತೋರಿಸಿ ತಗೊಂಡು ಅಷ್ಟಷ್ಟು ಫುಲ್ ಬರ್ಬೇಡ, ಇಷ್ಟನಾ? ಸ್ವಲ್ಪ ಹಿಂದಕ್ಕೆ ಹೋಗು, ಅಲ್ಲೇ ತೋರಿಸಿ ಅಂತ ನೀನು ಏನಾನ ಅಲ್ಲಿಂದ ತಗೊಂಡೆ ತೋರಿಸಿ. ಏನ ಮುಂದಕ್ಕೆ ಭಾಳ ಬರ್ಬೇಡ, ಇಲ್ಲೇ ನಿಂತ್ಕೊಂತ ತೋರಿಸಿ ಕಾಣಿಸುತ್ತೆ ಎಲ್ಲ. ಸೊ ಈಗ ಏನೇನು ಈಗ ಉಳ್ಳಾಗಡ್ಡೆ ಹಾಕಂತೀನಿ. ಮತ್ತೆ ಒಂದು ಸ್ವಲ್ಪ ಕರಿಬೇವು ಹಾಕ್ಲತ್ತೀನಿ. ಇವೆಲ್ಲ ಚಂದ ಕೆಂಪಗಾಗಬೇಕು ಫಸ್ಟ್ ಉಳ್ಳಾಗಡ್ಡಿ. 4-5 ಗೋಡಂಬಿ ಹಾಕಬೇಕಾ? ಸೊ ಇವಾಗ ಗೋಡಂಬಿ ಹಾಕೋಬೇಕು ನೋಡ್ರಿ, ಇದ್ರಾಗ ಹಾಕ್ಲಾ? ಗೋಡಂಬಿ ಹಾಕ್ಕೊಂಡಿವಿ. ಈಕೆ ತುಪ್ಪ ಹಾಕಿಲ್ಲಲ್ಲ,
ಎಷ್ಟು ಟೇಸ್ಟ್ ಸ್ಮೆಲ್ ಬಂತಂದ್ರೆ ಬರೀ ತುಪ್ಪದ ಸ್ಮೆಲ್ ತುಂಬಿಡ್ತೀವಿ ಮನ್ಯಾಗ, ಆ ಥರ ಸ್ಮೆಲ್ ಬಂತು. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಉಳ್ಳಾಗಡ್ಡಿ ಕೆಂಪಗಾಯ, ಸ್ಮೆಲ್ ನೋಡಿದ್ರೆ ಭಾರಿ ಸ್ಮೆಲ್ ಬರೋದಾಯ್ತು ಅಲ್ಲ. ಅಡಿಗೆಗೆ ತುಪ್ಪ ಹಾಕೋದಾಗ ಸ್ಮೆಲ್ ಏನು ಬೇಸ್ ಬರೋಗೈತೆ, ಅಡಿಗೆ ಹೆಂಗಾಗತ್ತೆ ಗೊತ್ತಿಲ್ಲ. ಚಂದೇನೆ ಇವಾಗ ಹೆಂಗಾಗತ್ತೆ ಅಂತ ಬರೀ ನಿಮಗೆ ತೋರಿಸ್ತೀನಿ ಹಂಗೆ. ಅದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನಲ್ಲ ಫುಲ್ ಸಿಗಾಕತ್ಬಿಟ್ಟೈತೆ ನೀರಿಗೆ. ಇದೆಲ್ಲ ನೋಡ್ರಿ ಕೆಂಪಗಾಗ್ಬಿಟ್ಟವ. ಇದಾದ್ಮೇಲೆ ನಾವು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಇದಕ್ಕೆ ಹಾಕ್ಬೇಕು. ಈಗ ನಾನು ಅವಕೋಲು, ಆಲೂಗಡ್ಡೆ ಮತ್ತು ಇವು ಕ್ಯಾರೆಟು, ಬೀನ್ಸು ಎಲ್ಲ ಹಾಕೊಂಡು ಚೆಂದಾಗಿ ಫ್ರೈ ಮಾಡೋಣ. ಫ್ರೀ ಅಲ್ಲ ಫ್ರೈ. ಫ್ರೀ ಅಂದಿಲ್ಲ ನಾನು, ಫ್ರೈ ಅಂದಿಲ್ಲ. ನಿಂಗೆ ಹಂಗೆ ಕೇಳಿಸ್ತಾನ? ಮತ್ತು ಬಟಾಣಿ ನಾನು ನೀರಾಗ ಹಾಕಿದ್ದೆ, ಹಂಗೆ ಮೊಳಕೆ ಬಂದೆವು. ಏನಾಗಲ್ಲ ಮೊಳಕೆ ಬಂದ್ರೆ. ಕ್ಯಾಮ್ರಾ ನೋಡಿ ಮಾತಾಡಿ. ಈಗ ನಾವು ಬಟಾಣಿ ಹಾಕೋಣ. ಇದೆಲ್ಲ ಮಿಕ್ಸ್ ಮಾಡ್ಬೇಕೀಗ. ಉಪ್ಪು ಹಾಕಬೇಕು, ರುಚಿಗೆ ಬೇಕಾದಷ್ಟು ಉಪ್ಪು. ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಬೇಕು. ಉಪ್ಪು ಹಾಕೊಂಡ್ರೆ ಸ್ವಲ್ಪ ಜಲ್ದಿ ಫ್ರೈ ಆಗ್ತಾವ ಚೆಂದಾಗಿ. ಈಗ ಟಮಾಟೆ ಹಣ್ಣು ಹಾಕೊಂಡ್ರಿ. ಚೆಂದಾಗಿ ಮಿಕ್ಸ್ ಮಾಡಮ್ರಿ. ಈಗ ನಾನು 2 ಗ್ಲಾಸ್ ಅಕ್ಕಿ ಬಾಸ್ಮತಿ ತೊಳೆದಿಟ್ಕೊಂಡಿನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೀರಿ. ಇವು ಟೊಮಟೊ ಹಣ್ಣೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ಮತ್ತು ಅರಿಶಿನ, ನಾವು ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕೋಣ. ನಿಮ್ಗೆ ಬೇಕಾದರೆ ಇದಕ್ಕೆ ಕಾಯಿನ ಹಾಕೋಬೇಕು, ತೆಂಗಿನಕಾಯಿ ಹಾಕಿದ್ರೂ ನಡೆಯುತ್ತೆ ಇದಕ್ಕೆ ಮಸಾಲೆ. ಅಂದರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿರಿ. ಒಂದ್ಸತಿ ಇದನ್ನ ಟ್ರೈ ಮಾಡಿರಿ, ಚೆಂದಾಗುತ್ತೆ. ಸೊ ಬರ್ರಿ ಇವಾಗ ಅರಿಶಿನ ಹಾಕಾಗತ್ತಲ್ಲ ನೋಡ್ರಿ. ಸ್ವಲ್ಪ ಅರಿಶಿನ ಹಾಕ್ಬೇಕಾ? ಹಂಗಲ್ಲ, ಅರಿಶಿನ ಹಾಕೊಂಡ್ಬಿಡ್ತೀವಿ. ಅರಿಶಿನ ಹಾಕಾಗತ್ತಲ್ಲ ನೋಡ್ರಿ. ಮತ್ತು ಇದು ಧನಿಯಾ ಪುಡಿ, ಇದು ಖಾಲಿ ಆಗ್ಬಿಟ್ಟೈತಿ. ಧನಿಯಾ ಪುಡಿ ಖಾಲಿ ಆಗೈತಿ, ಸ್ವಲ್ಪ ಐತಿ, ಅದನ್ನ ಹಾಕಂದ್ರೆ. ಧನಿಯಾ ಪುಡಿ ಹಾಕೇಬೇಕು ನೀವು. ನಾವು ಸ್ವಲ್ಪ ಐತೆ ಅಂತ ಸ್ವಲ್ಪ ಇಲ್ಲ ಇಲ್ಲ ಅದು ನಾನು ಬರೀ ಇದು ಮಾಡಿದ್ದೆ, ಜಾಸ್ತಿ ಪೌಡರ್ ಇದ್ರಾಗ ಹಾಕ್ತೆ. ಇಲ್ಲ ಇಲ್ಲ ಇಲ್ಲೇ ಹಾಕ್ತೀವಿ. 1 ಚಮಚ ಹಾಕ್ತಾರೆ ಅಷ್ಟಕ್ಕೊಂದು ಧನಿಯಾ ಪುಡಿ ನೋಡ್ರಿ. ಧನಿಯಾ ಪುಡಿ ನಾವು ಈ ಸ್ಪೂನ್ ಹಾಕಕತ್ತೀವಿ ನೋಡ್ರಿ. ನಿಮ್ಗೆ ಯಾವ ಸ್ಪೂನ್ ಬೇಕೋ ಅದ. ರುಚಿಗೆ ತಕ್ಕಷ್ಟು ಧನಿಯಾ ಪುಡಿ. ರುಚಿಗೆ ತಕ್ಕಷ್ಟು ಅಲ್ಲ, ಅದನ್ನ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ. ಇದು ನಾನು ಇನ್ನೂ ಸ್ವಲ್ಪ ಪೌಡರ್ ಮಾಡಬೇಕು. ಮಾಡಿದ್ವಿ ನಾಳೆ ಪೌಡರ್ ಮತ್ತು ಖಾರ ಪುಡಿ ಪೌಡರ್. ನೋಡ್ರಿ, ಉತ್ತರ ಕರ್ನಾಟಕದ ಕೆಂಪು ಕೆಂಪು ಖಾರ ಎಲ್ಲ ಕೆಂಪು. ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ. ನಾ ಖಾರ ಜಾಸ್ತಿ, ಇದು ಮೆಣಸಿನ್ಕಾಯಿ ಹಾಕಿನಿ.
ಒಂದು ಅರ್ಧ ಆಲ್ರೆಡಿ ಮೆಣಸಿಗೆ ಹಾಕ್ಯಾಳಂತ. ಒಂದು ಅರ್ಧ ಚಮಚ ಹಾಕ್ಯಂತೀನಿ ಸಾಕು. ಅಷ್ಟು ಬೇಡ, ತೆಗಿ ಇನ್ನ ತೆಗಿ. ಬಿಡು. ಸೊ ನೋಡ್ರಿ ಅರ್ಧ ಚಮಚ ಹಾಕತಿ. ಆಲ್ರೆಡಿ ಮೆಣಸಿಗೆ ಹಾಕ್ಯಂದವಂತ. ಆಮೇಲೆ ಜಾಸ್ತಿ ಖಾರ ಆಗ್ಬಿಟ್ರೆ ತಿನ್ನಕ್ಕಾಗಲ್ಲ. ಸೊ ಹಾಕ್ಯಂದೆ. ನೆಕ್ಸ್ಟ್ ಚಂದ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿರಬೇಕು. ಮಿಕ್ಸ್ ಮಾಡಿಕೊಂಡು ಅರ್ಧದ ಖಾರದ ಪುಡಿ, ಹುರಿದಿರ ಮೆಣಸಿನ್ಕಾಯಿ, ಉತ್ತರ ಕರ್ನಾಟಕ ಖಾರ ಅಂತಿರ್ತಾರಲ್ಲ ಯೂಟ್ಯೂಬ್ನಾಗ, ಆ ಥರ ಅನ್ನಕ್ಕೂ ಒಂದೇ ನೋಡ್ರಿ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಅದ್ ಮಸಾಲೆ, ರುಬ್ಬಿರೋ ಮಸಾಲ, ಕೊತ್ತಂಬರಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತೆ ಚಕ್ಕೆ, ಲವಂಗ, ಗೋಡಂಬಿ ಇದಷ್ಟೇ ರುಬ್ಕೊಂಡಿನಿ. ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ನೋಡ್ರಿ ಏನೇನು ರುಬ್ಕೊಂಡಲ್ಲ ಅಂತ ಹೇಳಿ ಇನ್ನೊಂದ್ಸಲ ಬೇಕಾದ್ರೆ ಒನ್ಸ್ ಮೋರು ಹಿಂದಕ್ಕೆ ರಿವರ್ಸ್ ಮಾಡ್ಬೇಕು ನೋಡ್ರಿ. ಫುಲ್ ಪೇಸ್ಟ್ ಆಗಂಗ್ ರುಬ್ಕೋಬೇಕು, ಅವಾಗ ಇದು ಟೇಸ್ಟ್ ಕೊಡುತ್ತೆ. ಇನ್ನೊಬ್ರು ಏನಂದ್ರ ನೀವು ಕರೆಕ್ಟಾಗಿ ರೆಸಿಪಿ ಮಾಡೋದ್ನಾಗ ಒಂದು ಯಾವುದೋ ಒಂದು ಮಿಸ್ಟೇಕ್ ಮಾಡ್ಕೊಂಬಿಟ್ರೆ ಆ ರೆಸಿಪಿ ನಿಮಗೆ ಸಿಗಲ್ಲ, ಟೇಸ್ಟ್ ಸಿಗಲ್ಲ ನಿಮಗೆ. ಹಂಗಾಗಿ ಸ್ವಲ್ಪ ಕ್ಲಾರಿಟಿ ನೋಡ್ರು, ಕ್ಲಿಯರಾಗಿ ನೋಡ್ರಿ ಅಂತ ಹೇಳೋದು. ಒಂದು ಸಣ್ಣದು ಒಂದು ಮಸಾಲೆ ಅದೇನಂದ್ರೆ ಅರ್ಜೆಂಟ್ನಾಗ ಕೆಲವೊಬ್ರಿಗೆ ಗೊತ್ತಾಗಲ್ಲ, ಒಂದೊಂದು ನೆನಪೋಗ್ಬಿಡುತ್ತಲ್ಲ. ಅರ್ಜೆಂಟ್ ಅಲ್ಲ, ಏನ್ ಮಾಡ್ತಾರೆ ಇನ್ನೊಬ್ರು, ಈ ಐಟಮ್ ನಮ್ಮ ಮನೆಗೆ ಇಲ್ಲ ಬಿಡು ಅಂತಂದು ಅದನ್ನ ಬಿಟ್ಟು ಬಿಡ್ತೀರಿ. ಅದನ್ನ ಬಿಟ್ಟಾಗ ಸ್ವಲ್ಪ ಫರ್ಕ್ ಆಗುತ್ತ. ಇವಾಗ ಏನ್ ಮಾಡೇನ್ ಗೊತ್ತಾ ಕೃಷ್ಣ, ಪುದೀನ ತಗೊಂಬ ಅಂತೇಳಿ ಪುದೀನ ಬಿಟ್ಬಿಟ್ಟನು. ಅದಕ್ಕೆ ಪುದೀನ ನಾನು ಹಾಕಿಲ್ಲ, ನೀವು ಹಾಕಿರಿ ಚಂದ ಆಗುತ್ತೆ. ಅಲ್ಲ ಇವಾಗ ಇದೆ ನನಗೆ ನಾನು ಫಸ್ಟಿಗೆಲ್ಲ ಬ್ಯಾಚುಲರ್ ಇರ್ಬೇಕಾದ್ರೆ ಇದ್ದೇ ಮಾಡ್ತಿದ್ದೆ, ಯೂಟ್ಯೂಬ್ನ ನೋಡ್ತಿದ್ದೆ ಯಾವ್ದಾನ ಒಂದು ನೋಡ್ಬಿಟ್ಟು ಇವೆಲ್ಲ ಐಟಮ್ಸ್ ಇಲ್ಲಲ್ಲ ಮನ್ಯಾಗ ಇರೋ ಅಷ್ಟ ತಗೊಂತಿದ್ದೆ. ಇವನಲ್ಲಿ ಯಾರು ತರ್ತಾರ ಬಿಡು ಗೋಡಂಬಿ ಇವನ್ನೆಲ್ಲ ಅಂತ. ಇವಾಗ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಯಾರು ಗೋಡಂಬಿ ಹಾಕೋದ್ರಾಗ ಇದು ನಾನು 100% ಹಾಕಿ ಹೇಳ್ತೀನಿ. ಗೋಡಂಬಿ ಹಾಕೋದೇ ಇಲ್ಲ, ನೀವು ತರೋದೇ ಇಷ್ಟ, ಅದಕ್ಕೆ ನಾನು ಹಾಕಿ. ಯಾಕಂದ್ರೆ ಗೋಡಂಬಿ ಏನಾಗ್ತಿ ಅಂತ ಗೋಡಂಬಿ ಇಷ್ಟ ಆಗಿಲ್ಲ ಅಂದ್ರೆ ಹಾಕ್ಬೇಡ್ರಿ, ನನ್ಗೆ ಇಷ್ಟ, ಅದಕ್ಕೆ ನಾನು ಹಾಕಂತೀನಿ. ಇದಾಗ ಆಲ್ಮೋಸ್ಟ್ ನಿಮಗೆ ನಿಮ್ಮ ಮನ್ಯಾಗ ಏನಿರ್ತಾವ ಅದನ್ನ ಮಾತ್ರ ಹಾಕ್ತೀರಿ ನೀವು. ಇದನ್ನ ನಾನು ಅನುಭವಿಸಿರೋದಕ್ಕೆ ನನಗೆ ಗೊತ್ತು. ನಾನು ಅಲ್ಲ ಬ್ಯಾಚುಲರ್ ಇರ್ಬೇಕಾದ್ರೆ ನಾನು ನಮ್ಮ ಮನೆಗೆ ಐಟಮ್ ಇಲ್ಲ ಅಂದ್ರೆ ಅದು ನಾನು ಹಾಕ್ತಿದ್ದಿಲ್ಲ. ನಮ್ಮ ಮನೆಗಿರೋ ಅಷ್ಟು ಹಾಕಿ ಮಾಡ್ತಿದ್ದೆ. ಅವ್ರು ಹೆಂಗೋ ಟೇಸ್ಟ್ ಕಾಣಿಸ್ತಿತ್ತು, ಕಲರ್ ಕಾಣಿಸ್ತಿತ್ತು, ಆ ಥರ ನಮ್ಮ ಮನೆಗೆ ಕಾಣಿಸ್ತಿದ್ದಿಲ್ಲ. ಇವಾಗ ಪ್ರತಿಯೊಂದು ಮಮತಾ ಮಾಡೋದನ್ನ ನೀವು ಮಾಡಿದ್ರೆ ಕೃಷ್ಣ ಬ್ಯಾಚುಲರ್ ಇದ್ದಾಗ ನಾನು ಹೇಳ್ಕೊಟ್ಟಿದ್ದೆ. ಈಕೆ ಹೇಳಿಕೊಟ್ಟ, ಫೋನ್ನಾಗ ಹೇಳ್ಕೊಡ್ತಿದ್ಲ, ಅವಾಗ ಮಾಡ್ತಿದ್ದೆ. ಫೋನ್ನಾಗಾದ್ರೂ ಹೇಳ್ತಿದ್ನಿ ಈಕೆಗೆ ಇಂಥ ಐಟಮ್ ಇಲ್ಲ. ಫಸ್ಟ್ ಪಾಪ ಅನ್ನ ಮಾಡೋಕ್ಕೂ ಬರ್ತಿರ್ಲಿಲ್ಲ, ಬಾಳ ಊಟಕ್ಕೆ ಒದ್ದಾಡಿನಿ. ಅದ್ರ ಬಗ್ಗೆ ಮಾತಾಡಿದ್ರೆ ಬರ್ತದೆ ನನಗೆ. ಒಬ್ಬನೇ ಜೀವನ ಮಾಡೇನಿ, ಒಬ್ಬನೇ ಮಾಡೇನಿ. ಎಲ್ರು ಮಾಡ್ತಾರ, ನಾನು ಒಬ್ಬನೇ. 4 ತಿಂಗಳು ಅನ್ಸುತ್ತ ಅವನ ಒಬ್ನೇ ಇದ್ದಿದ್ದು, ಎಲ್ಲಿ ಹೋಗಿರ್ಲಿಲ್ಲ. ಅವನಾಯ್ತಂದ್ ಕೆಲ್ಸ ಆಯ್ತು, ಬಂದ ಮನ್ಯಾಗ ಅಡ್ಗೆ ಮಾಡ್ಕೊಂಡು. ಏನಂದ್ರ ಇವಾಗ ಮಾಮೂಲಿಯಾಗಿ ನಮ್ಮೂರಾಗ ನಮ್ಮ ತಮ್ಮ ನಾನು ಅಷ್ಟೇ ಇರೋದು. ಇವಾಗ ದುಡಿಯೋರು ಯಾರಿಲ್ಲ, ನಾನು ಒಬ್ಬನೇ ದುಡಿಬೇಕಲ್ಲ ಅಂತೇಳಿ ಬೆಂಗಳೂರಿಗೆ ಬಂದು ಅಲ್ಲೇ ಕಾರ್ ಡ್ರೈವಿಂಗ್ ಹೋಗ್ತಿದ್ನಲ್ಲ, ಅಲ್ಲೇ ಒಂದು ಸಿಂಗಲ್ ರೂಮ್ ಇತ್ತು ನಂದು. ಅಲ್ಲೇ ಅಡಿಗೆ ಮಾಡ್ಕೊಳೋದಾಗ್ಲಿ, ಬಟ್ಟೆ ಹೊಕ್ಕೊಳೋದಾಗ್ಲಿ ನಾನೇ ಮಾಡ್ತಿದ್ದೆ. ಅಂದ್ರೆ ಅವ್ರ ರಿಲೇಷನ್ ಅವ್ರ ಮನೆಗಿದ್ದ, ಅವಾಗ ಇದ್ದಾಗೇನೆ ನಾನು ನೋಡಿ ಲವ್ ಮಾಡಿದ್ದ. ಆಮೇಲೆ ನಾನು ಹೇಳಿದ್ದು ಬೇಡ, ಸುಮ್ಮನೆ ತಿರ್ಗಾಡ್ಬೇಡ, ನಿನಗೆ ಒಂದು ಏನಾದ್ರು ಮಾಡು ಅಂತ. ಅವಾಗ ಸ್ವಂತವಾಗಿ ಆದ್ರೆ ನನಗೆ ಅವಾಗ ಎಷ್ಟು ಕೂಲಿ ಗೊತ್ತಂದ್ರೆ ನಿಮಗೆ 6,000 ರೂಪಾಯಿ ನನ್ನ ಪೇಮೆಂಟ್. 6,000 ರೂಪಾಯಿ ದುಡಿದೀನಿ ನಾನು. ಬೆಂಗಳೂರಾಗ ಅಷ್ಟು ಯಾರು ಕೆಲಸ ಮಾಡಿಲ್ಲ ಅಷ್ಟು ಕಮ್ಮಿಗೆ. ಒಬ್ಬನೇ ಕೆಲಸ ಮಾಡಿದ, ಅದು 6,000 5,000 5,000 ರೂಪಾಯಿಗೆ 6,000 ರೂಪಾಯಿ ಕೆಲಸ ಮಾಡೀನಿ. ನೆಕ್ಸ್ಟ್ ಈಗ ಏನಂದ್ರೆ ಇಷ್ಟು ಕಮ್ಮಿಗೆ ಮಾಡಿದ್ರ ಬೆಂಗಳೂರಿಗೆ ಬದುಕಕ್ಕಾಗಲ್ಲ. ಅದಕ್ಕೆ ಎಕ್ಸ್ಟ್ರಾ ದುಡಿಯೋದ್ ಯಾವ್ದನ್ನ ಏನಂದ್ರ ಒಂದ್ ತಿಂಗಳದಾಗ ಇವನಿಗೆ ಬೇಕಾಗುತ್ತೆ ಮಿನಿಮಮ್ ಒಂದ್ 10,000 ಅಂದ್ರೆ ಖರ್ಚಿಗ. ಮನಿ ಬಾಡಿಗೆ ಆಗ್ಲು, ಮನಿ ಖರ್ಚಾಗ್ಲು, ಎಲ್ಲಾದ್ರೂ ಫ್ರೆಂಡ್ ಕೂಡ ಹೊರಗೆ ಹೋದ್ರ ಅದಕ್ಕ ಖರ್ಚಿಗೆ ಬೇಕಾಗ್ತವ. ಆದ್ರೆ ಇಲ್ಲಿ ಬರೋದೇ ತಿಂಗ್ಳಾಗ 5,000 6,000 ಸಂಬಳ, ಎಲ್ಲಿಂದ ಸಾಕಾಗುತ್ತದು. ಸೊ ಅದಕ್ಕೆ ಈಕಿ ಯಾವ್ದನ್ನ ಕಾರ್ ಡ್ರೈವಿಂಗ್ ನೋಡ್ಕೆ, ನಿನ್ಗೆ ಹೆಂಗಾನ ಕಾರ್ ಡ್ರೈವಿಂಗ್ ಬರುತ್ತಾ, ಲೈಸೆನ್ಸ್ ಐತೆ ಅಂದ. ಕಾರ್ ಡ್ರೈವಿಂಗ್ ಹೋಗಿ ಕೇಳಿದ್ವಿ 15,000 ರೂಪಾಯಿ ಪೇಮೆಂಟ್ ಅಂದ್ರೆ. ನನಗೆ 15,000 ಅಂದ್ರೆ
ಆ ಟೈಮ್ನಾಗ ದೊಡ್ಡದು ನನಗೆ ಅಮೌಂಟ್ ಇವನಿಗೆ. ಆ ಟೈಮ್ನಾಗ ನನಗೆ 25,000 ಸಂಬಳ ಇತ್ತು. ಈಗ ಯಾವಾಗ 25,000 ದುಡ್ದಿದ್ಲು, ನನಗೇನು ಎಕ್ಸ್ಟ್ರಾ ದುಡ್ದಿದ್ಲು ಈಕೆ. ನಾನು ಅವಾಗ 15,000 ರೂಪಾಯಿ ನನಗೆ ಅವಾಗ ದೊಡ್ಡದು. ಅದಕ್ಕೆ 6,000 ರೂಪಾಯಿ ದುಡಿಯೋನಿಗೆ 15,000 ರೂಪಾಯಿ ಪೇಮೆಂಟ್ ಸಿಕ್ಕರೆ ಎಷ್ಟು ಖುಷಿ ಆಗುತ್ತೆ ಹೇಳ್ರಿ. ಹಂಗೆ ಮತ್ತೆ ಇನ್ನೊಂದು ಏನಪ್ಪ ಖುಷಿ ಅಂತಂದ್ರ ಇವ್ರ ಓನರ್ ಇವನಿಗೆ ರೂಮ್ ಕೊಡ್ಸಿ ಬಾಡಿಗೆ ಎಲ್ಲ ಅವರೇ ಕಟ್ತಿದ್ರು. ಕೆಲ್ಸಕ್ಕೆ ಹೋಗೋದು, ಮನೆಗೆ ಬರೋದು, ಊಟ ಒಂದೊಂದ್ಸತಿ ಅವರೇನೆ ಕೊಡಿಸ್ತಿದ್ರು. ನೈಟ್ ಬಂದು ಅಡಿಗೆ ಮಾಡ್ಕೊಂತಿದ್ದ. ಬೆಳಗ್ಗೆ ಇದ್ರ ಸರಿ ಅದನ್ನೇ ಉಂಡು ಹೋಗ್ತಿದ್ನ. ಇರ್ಲಿಕ್ಕಂದ್ರೆ ಮಾಡ್ಕೊಂಡು ಟಿಫನ್ ಕಟ್ಕೊಂಡು ಹೋಗ್ತಿದ್ದ. ನಾನು ವಾರಕ್ಕೆ ಒಂದ್ಸತಿ ಹೋಗಿ ಬಟ್ಟೆ ಹೊಗ್ದಾಕಿ ಮನೆ ಕ್ಲೀನ್ ಮಾಡಿಕೊಟ್ಟು ಬರ್ತಿದ್ದೆ. ತಿಂಗಳಿಗೆ 25,000 ರೂಪಾಯಿ ಹೆಂಗ್ ದುಡ್ತಿದ್ಲಪ್ಪ ಅಂತ ನಿಮ್ಗೂ ಶಾಕ್ ಆಗ್ಬೋದು. ಯಾಕಂದ್ರೆ ಈಕೆ ಬೆಳಗ್ಗೆ 4 ಗಂಟೆಗೆ ಹೋಗಿ ಕೆಲಸ ಮಾಡ್ತಿದ್ಲು. ಬೆಳಗ್ಗೆ 4 ಗಂಟೆಗೆ ಹೋದ್ರೆ ಈಕೆ ಸಾಯಂಕಾಲ ಒಂದೊಂದ್ಸತಿ 3 ಗಂಟೆ 2 ಗಂಟೆಗೆಲ್ಲ ಬಂದ್ಬಿಡ್ತಿದ್ದೆ. ಒಂದೊಂದ್ಸತಿ ಏನಂದ್ರೆ ರಾತ್ರಿ 9 ಗಂಟೆ 10 ಗಂಟೆನೇ ಆತಿತ್ತು ನನ್ ಕೆಲ್ಸ. ಅಂದ್ರೆ 25,000 ರೂಪಾಯಿ ಹಂಗ ಸುಮ್ನೆ ಅಂತೂ ಬರ್ತಿದ್ದಿಲ್ಲ ಈಗಿಗೆ. ಅಷ್ಟು ಕಷ್ಟಪಟ್ಟು ಮತ್ತೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೇಳಿದ್ ಇಷ್ಟಪಟ್ಟಿರೋ ಅಡಿಗೆ ಬೇಕು. ಬೆಳಗ್ಗೆ ಟೈಮು ಮತ್ತೆ ಸಾಯಂಕಾಲ ಟೈಮು ಮತ್ತೆ ನೈಟ್ ಅಂತಂದು ಇರುತ್ತೆ. ಅವ್ರಿಗೆ ಮತ್ತೆ ನಡಕ ಸ್ನ್ಯಾಕ್ಸ್ ಮಾಡೋದಿರುತ್ತ. ಅವು ಇವನ್ನೆಲ್ಲ ಮಾಡಿಕೊಡಾಕ ಅಷ್ಟೊತ್ತು ಬೇಕಾಗತ್ತ. ಅವಾಗ ಅಷ್ಟು ದುಡ್ದಿದ್ದು. ಆದ್ರೂ ನಾನು ಅವಾಗ ಒಂದೇ ಮನೇಲಿ ಕೆಲಸ ಮಾಡಕ್ ಆಗಿರ್ಲಿಲ್ಲ. 4 ಮನೆಗೆ ಹೋಗ್ತಿದ್ದೆ. ಬೆಳಗ್ಗೆ 4 ಗಂಟೆಗೆ ಹೋಗಿ ಒಂದು 6 ಗಂಟೆಗೆಲ್ಲ ಒಂದು ಮನೆ ಮುಗ್ದೋಗ್ತಿತ್ತು. ಮತ್ತೆ 6 ಗಂಟೆಗೆ ಬೇರೆ ಮನೆಗೆ ಹೋಗಿ ಒಂದು 7:30-8 ಗಂಟೆಗೆ ಮುಗ್ದೋಗ್ತಿತ್ತು. ಮತ್ತೆ ಅಲ್ಲಿಂದ ಫುಲ್ ಟೈಮ್ ಕೆಲ್ಸಕ್ಕೆ ಹೋಗ್ತಿದ್ದೆ. ಸೊ ಈ ಥರ ಮಾಡ್ಕೊಂಡು ನಮ್ದು ಏನಿತ್ತಂದ್ರೆ ನಮ್ಮ ಡ್ರೀಮ್ ಅಂದ್ರೆ ನಾವಿಬ್ರು ಏನೋ ಒಂದು ಮಾಡೋಣ, ದುಡ್ಡು ಮಾಡ್ಕೊಂಡು ಏನೋ ಒಂದು ಮಾಡೋಣ. ಅಡ್ವಾನ್ಸ್ ಆಗಿ ಇವಾಗ ಓಡಾಗ್ಬಿಟ್ಟು ಮದುವೆ ಆಗ್ಬಿಟ್ಟು ತಲೆಗೆ ಇರ್ಲಿಲ್ಲ. ಅದು ಏನೋ ಒಂದು ಸಣ್ಣದೊಂದು ಪ್ರಾಬ್ಲಮ್ ಬಂತು. ನಮ್ಮ ಲವ್ ಸ್ಟೋರಿ ಆಗಾಗೆಲ್ಲ ಏರಿರ್ತೀವಿ. ಹಂಗಾಗಿ ನಮಗೆ ಇದು ಹೇಳಿಲ್ಲ. ಅದು ಸಣ್ಣ ಪ್ರಾಬ್ಲಮ್ ಬಂದು ನಾವು ಇವಾಗ ಮದುವೆ ಆಗ್ಕೊಂಬದು ಇದ್ದಿದ್ದಿಲ್ಲ ನಮಗೆ. ಅದಂತ ಇರ್ಲಿಲ್ಲ. ನಾವ್ ಏನೋ ಒಂದ್ ಮಾಡ್ಬಿಟ್ಟು ಆಮೇಲೆ ಎಲ್ಲ ಮನೆಗೆಲ್ಲ ಹೇಳಿ ಎಲ್ಲ ಅನುಕೂಲ ಮಾಡಿ ಆಮೇಲೆ ಮದ್ವೆ ಆಗ್ಬೇಕಂತಿದ್ವಿ. ಆಗ್ಲಿಲ್ಲ. ಅದೇನೇನೋ ಆಗೋಯ್ತು. ಇಬ್ಬರನ್ನ ಒಪ್ಪಿಸ್ಬಿಟ್ಟು ಮದುವೆ ಆಗ್ಕೊಂಬದಿತ್ತು ನಮಗೆ. ಆದ್ರೆ ಇಬ್ಬರು ಅದು ಏನೇನೋ ಪ್ರಾಬ್ಲಮ್ ಬಂತು, ಹಂಗಾಗಿ ಆಗ್ಲಿಲ್ಲ. ಸೊ ಇವಾಗ ಭಾಳ ಜನ ಇನ್ನೊಬ್ರು ಏನು ಕಮೆಂಟ್ ಹಾಕಿದಂದ್ರೆ ನಿಮ್ಮ ವೈಫ್ಗೂ ನಿಮಗೂ ಎಷ್ಟು ಏಜ್ ಅಂತಂದು ಭಾಳ ಜನ ಕೇಳಿರಿ. ನನಗೂ ನನ್ನ ಹೆಂಡ್ತಿಗೆ ಎಷ್ಟು ಏಜ್ ಡಿಫ್ರೆಂಟ್ ಐತಂದ್ರೆ ಈಕಿಗೆ 2002 ಅಂದ್ರೆ 2000 ಮೊದ್ಲಿನ ನಾನು ಇವಾಗ ಚೇಂಜ್ ಮಾಡ್ಸಿನಿ. ಕೆಲ್ಸಕ್ಕೆ ಸೇರ್ಕೋಬೇಕಿತ್ತಲ್ಲ, ಚೇಂಜ್ ಮಾಡ್ಸಿನಿ. ಮೊದ್ಲಿನ ಆಧಾರ್ ಕಾರ್ಡ್ ಬಂದು ಇಬ್ಬರದು ಸೇಮ್ 2025 ಅಲ್ಲ 2005. 2005 ಅಲ್ಲ, ನಿಂದ 2005. ನಿಂದು ಅಷ್ಟೇ ಹಳೆ ಆಧಾರ್ ಕಾರ್ಡ್ನಾಗ ನೋಡಿದ್ದು. ಹಳೆ ಆಧಾರ್ ಕಾರ್ಡ್ನಾಗ ಚೇಂಜ್ ಅದು ತಪ್ಪಾಕ್ಯಾರ. ಮೇನ್ ಟಿ-ಶರ್ಟ್ ಸಿಗುತ್ತೆ ನಮ್ದು ಡೇಟ್ ಆಫ್ ಬರ್ತ್. ಆಧಾರ್ ಕಾರ್ಡ್ನಾಗೆಲ್ಲ ಸಣ್ಣವ್ರಿದ್ದಾಗ ನಮ್ಮ ಮಮ್ಮಿ ಆಗ್ಲು ಯಾರೋ ಒಬ್ರು ತಪ್ಪು ಹಾಕಿಸ್ಬಿಟ್ಟಿರ್ತಾರ. ಇವಾಗ ಆಧಾರ್ ಕಾರ್ಡ್ನಾಗ ನನ್ನ ಆಧಾರ್ ಕಾರ್ಡ್ ನಮ್ ದೊಡ್ಡಪ್ಪನ ಮಗಳದು ನಂದು ಎಲ್ಲಾರ್ದು ನಮ್ದು ಒಂದೇ ಸತಿ. ಆಧಾರ್ ಕಾರ್ಡ್ನಾಗ ಎಲ್ಲ ಕ್ಲಾರಿಟಿ ಗೊತ್ತಾಗಲ್ಲ. ನಿಮ್ ಬರ್ತ್ಡೇ ಡೇಟು, ನಿಮ್ದು ಟಿ.ಸಿ ಮತ್ತೆ ಹುಟ್ಟಿರೋದು ಒಂದು ಇದು ಕೊಡ್ತಾರ ಹಾಸ್ಪಿಟ್ಲಾಗ. ಅದ್ರಾಗ ನಿಮ್ದು ಡೇಟ್ ಕನ್ಫರ್ಮ್ ಆಗುತ್ತಾ. ಮತ್ ಇನ್ನೊಂದ್ ಏನಂದ್ರ ನಂದು ಸಾಲ ಟಿ.ಸಿ ಕೇಳಕ್ ಹೋದ್ರ ಅವ್ರು ಹುಡುಕೇ ಇಲ್ಲ. ಅವ್ರೆಂತ ಮತ್ ಬರ್ತೈತಿ ಟೀಚರ್ಗಳು ಅನ್ಸ್ಬಿಡುತ್ತಾ. ಟಿ.ಸಿ ಸಿಕ್ಕಿಲ್ಲ. ಅವ್ರಿಗೆ ಏನ್ ಗೊತ್ತಾ, ಹುಡುಕಿ ಆಡಕ್ಕೆ ಒಂದ್ ದೊಡ್ಡ ಟೆನ್ಷನ್ ಅವ್ರಿಗೆ. ದಿನ ಒಂದು ನಾವು ಟಿ.ಸಿ ಸಿಕ್ಕಿತ್ತಂದ್ರ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕಂತ ಇತ್ತು ನಮ್ಮ ತಲೆಯಾಗ. ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕಂತ ಭಾಳ ಇತ್ತು ತಲೆಯಾಗ ನಮಗೆ. ಲವ್ ಮಾಡಿದ್ದು ಓಟೋಗಿದ್ದ ದಿವಸನೇ ಅನ್ಕೊಂಡಿ ನಾವು ಇದನ್ನ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡಮ್ಮ. ಆಮೇಲೆ ನಾವು ಅವ್ರು ಏನು ಮಾಡೋಕ್ಕಾಗಲ್ಲ ಅಂತಂದು ನಾವು ಹಿಂಗೆ ಮಾಡಿದ್ವಿ. ರಿಜಿಸ್ಟರ್ ಮ್ಯಾರೇಜ್ ಆಗಕ್ಕ ಈಗಿನ ಟಿ.ಸಿ ಸಿಗ್ಲಿಲ್ಲ. ಸಿಗ್ಲಾರ್ದಕ್ಕ ಇದು ಅಡ್ವಾನ್ಸ್ ಆಗಿ ಪ್ಲಾನ್ ಆಗಿದ್ದು. ಅಂದ್ರೆ ಈಗಿನ ನಾವು ಓಡ್ಲಿಕ್ಕಿನ ಮುಂಚೆನೆ ಈಕೆ ಊರಿಗೆ ಹೋಗಿ ಟಿ.ಸಿ ಹೋಗಿ ಕೇಳಿ ಬಂದಿದ್ಲು ಆಲ್ರೆಡಿ. ಇವನ್ನೆಲ್ಲ ನಾನೇ ಹೇಳ್ಕೊಟ್ಟಿದ್ನಿ, ಇದ್ರಂಗೆ ಕೇಳು, ಇವಾಗ ನಾವು ಒಡ್ಡೋದ್ಮೇಲೆ ರಿಜಿಸ್ಟರ್ ಮ್ಯಾರೇಜ್ ಆಗಕ್ಕ ಇದು ಬೇಕಾಗ್ತಾವ ಇವು ಅಂತ ಹೇಳಿದ್ನಿ. ಈಗ ಹೋಗಿದ್ದೆ, ಅರ್ಜಿನೂ ಹಾಕಿ ಬಂದಿದ್ದೆ. ಅವರು ಒಂದ್ 2 ತಿಂಗಳು ಟೈಮ್ ಕೊಟ್ಟಿದ್ರು ನನಗ. 2 ತಿಂಗ್ಳು ಯಾಕ 4 ತಿಂಗಳು ಬಿಟ್ಟು ಹೋದ್ರು. ಅವ್ರು ಇಲ್ಲ ಬೇರೆಯವ್ರು ಹೊಸಬ್ರು ಬಂದ್ಬಿಟ್ರ, ಅವ್ರ ಹಳೆಬ್ರು ಹೋಗ್ಬಿಟ್ರ ಅಂದ್ಬಿಟ್ರು. ಮತ್ತೆ ಒಂದ್ಸತಿ ಅರ್ಜಿ ಹಾಕ್ಬೇಕಂದ್ರು. ಮತ್ತೆ ಒಂದ್ಸತಿ ಅರ್ಜಿ ಹಾಕಿ ಬಂದ್ವಿ. ಹುಡುಕಿಡ್ತೀನಿ ಅಂದ್ರು. ಇನ್ನೂವರೆಗೆ ಆದ್ರೆ ಫೋನ್ ಇಲ್ಲ, ಏನಿಲ್ಲ. ಅವ್ರ ತಲೆನ ಕಡ್ಸಿರ್ಲಿಲ್ಲ. ಅದಕ್ಕೆ ಬಿಡು ಇರ್ಲಿ ಅಂತಂದು ರಿಜಿಸ್ಟರ್ಡ್ ಮ್ಯಾರೇಜ್ ಆಗಲಿಲ್ಲ. ಸೊ ಒಪ್ಕೊಳ ಮಟ್ಟ ನಾವು ಹೈದ್ರಾಬಾದ್ನಾಗ ಇದ್ವಿ. ಒಪ್ಪಿಕೊಂಡ ಮೇಲೆ ಈ ಕಡೆ ಬಂದ್ವಿ. ಫಸ್ಟ್ ನಮ್ಮೂರಿಗೆ ಹೋದ್ವಿ. ನಮ್ಮೂರಿಂದ ಮದುವೆ ಈ ಕಡೆ ಬಂದ್ವಿ.
ಇವ್ರ ಮನೆಗೂ ಒಪ್ಕೊಂಡ್ರೆ ನಮ್ಮ ಮನೆಗೆ ಒಪ್ಕೊಂಡ್ರು. ಮತ್ತೆ ಇನ್ನೊಂದು ಏನು ಕೇಳತ್ತಿದ್ರ ಅಂದ್ರೆ ನಾವು ಕೆಲ್ಸಕ್ಕೆ ಹೋಗ್ತೀನಲ್ಲ ನನ್ನ ಪೇಮೆಂಟ್ ಎಷ್ಟು ಅಂತ ಭಾಳ ಜನ ಅದನ್ನೇ ಕಮೆಂಟ್ ಹಾಕಿದ್ರೆ ನಾವು ಅದನ್ನ ಯಾರಿಗೂ ಹೇಳೇ ಇಲ್ಲ, ವಿಡಿಯೋದಾಗ ಹೇಳಕ್ಕೆ ಆಗಿರಲಿಲ್ಲ. ಯಾವ ಪೇಮೆಂಟ್ ಹೇಳಿ? ಇವಾಗ ದುಡಿಯೋದ? ಹಾಂ ಅದೇ ಇವಾಗ ಕೆಲ್ಸಕ್ಕೆ ಹೋಗ್ತೀನಲ್ಲ ನಿಮ್ಗೆ ಪೇಮೆಂಟ್ ಎಷ್ಟು ಕೊಡ್ತಾರ, ಎಷ್ಟು ಬರುತ್ತಾ ಅಂತ ಕಮೆಂಟ್ ಹಾಕಿ. ಅಷ್ಟೆಲ್ಲ ಅಮೌಂಟ್ ಎಲ್ಲ ಬರಲ್ಲ ಈಕಿಗೆ, ನೀವು ಅನ್ಕೊಂಡಷ್ಟು. ಇವಾಗ ಏನಲ್ಲಿ ಭಾಳ ಕೆಲಸ ಇರಲ್ಲ. ಏನಂತಂದ್ರೆ ಓದ್ತಾಳ, ಬೆಳಗ್ಗೆ ಒಂದ್ಸಲ ವಾರನ್ಯಾಗ ಬರ್ತೀನಿ. ಏನಂತಂದ್ರೆ ಪೇಮೆಂಟ್ ಎಷ್ಟು ಅಂದ್ರೆ 5,000 ಕೊಡ್ತಾರ ನನಗೆ. ನಿಮ್ಮ ಹತ್ರ ಯಾಕೆ ಮುಚ್ಚೇಳೋದು, ಇರೋ ವಿಷಯ ಹೇಳ್ಬೇಕಲ್ಲ. 5,000 ಪೇಮೆಂಟ್ ನಂದು 1 ಅವರ್. ಯಾಕಂದ್ರೆ ಸಾನ್ವಿ ನನಗೆ ಬಿಟ್ಟಿರಲ್ಲ ಸುಮ್ಮನೆ. ಆಮೇಲೆ ಕೆಲ್ಸಕ್ಕೆ ಹೋಗ್ಬೋದು, ನಾನು ಕೆಲ್ಸಕ್ಕೆ ಹೋಗಿ ಎಷ್ಟಾದ್ರೂ ದುಡ್ಕೊಂಡ್ ಬರ್ಬೋದು. ಅದ್ರ ನೋಡ್ಬೇಕಲ್ಲ, ನಮ್ಮ ಸಾನ್ವಿನ ಸಣ್ಣದು, ಮತ್ತೆ ಅದ್ರ ಬೇರೆ ಈಗ ನಾನು ಪ್ರೆಗ್ನೆಂಟ್ ಸುಸ್ತಾಗುತ್ತಾ. ನಾನು ಇವಾಗ ಬ್ಯಾಡ್ ಅಂದ್ರೂ ಕೇಳಲ್ಲ. ಈಗಲ್ಲ ಅಲ್ಲೇ ಓದ್, ನಾನು ಆರಾಮ್ ಕೆಲಸ ಇಲ್ಲಿ ಮನೆಗೆ ಮಾಡೋ ಅಡಿಗೆನೇ ಅಲ್ಲಿ ಮಾಡ್ತ. ನಾನು ಭಾಳ ಬರಕತ್ತಾವ ನನಗ, ಆದ್ರೆ ನನ್ಗೆ ಇವಾಗ ಆಗಲ್ಲ ಹೋಗಕ್ಕೆ. ಜಗ್ಗಿ ಬರಕತ್ತ ಕೆಲಸ, ಆದ್ರೂ ಹೋಗಕ್ ಆಗಲ್ಲ ಇವಾಗ. ಹಿಂಗಾಯ್ತು ನೋಡ್ರಿ. ಈಗಿನ ಕೆಲಸದ ಬಗ್ಗೆ, ಪೇಮೆಂಟ್ ಬಗ್ಗೆ ಭಾಳ ಜನ ಕೇಳಿದ್ರೆ ಅದಕ್ಕೆ ಕೊಟ್ಬಿಟ್ಟಿವಿ. ಇವಾಗ ಅಕ್ಕಿ ಹಾಕ್ತೀನಿ ನೋಡ್ರಿ, ನಾನು ಬರೀ ಮಾತಾಡ್ಕೊಂಡು ನಿಂತ್ಬಿಟ್ಟಿನಿ. ಸೊ ಬಾಸ್ಮತಿ ಅಕ್ಕಿ ಆಗಕತ್ತಲ್ಲ ನೋಡ್ರಿ. ಸ್ವಲ್ಪ ಹೊತ್ತು ನೆನ್ಸ್ಕೋಬೇಕು. ನಾನು ಸ್ವಲ್ಪ ಹೊತ್ತು ನೆನ್ಸೀನಿ, ನೀವು ಸ್ವಲ್ಪ ಹೊತ್ತು ನೆನ್ಸ್ರಿ. ಸೋನಾ ಮಸೂರಿ ಅಕ್ಕಿ ಇತ್ತಂದ್ರೆ ಅದು ಅರ್ಧ ಇದು ಅರ್ಧ ಹಾಕಿ ನಡೀತದೆ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಇವಾಗ ನಮ್ಮ ಫಾಲೋವರ್ಸ್ ಏನ್ ಮಾಡಿದ್ರೆ ಬಾಸ್ಮತಿ ಅಕ್ಕಿ ಏನ್ ಹಾಕ್ತೀನಿ ನಡೆ. ಇಲ್ಲ ನಾರ್ಮಲ್ ನೀವು ಮನೆಗೆ ಯಾವ ಮಾಡ್ತೀರಿ ಅವು ಮಾಡಿದ್ರು. ಇವಾಗ ಊರ್ ಸೈಡ್ ಸಿಗ್ತಾವ ನೋಡ್ರಿ ಅಕ್ಕಿ, ಅದ್ರಾಗಿಂದ ಮಾಡ್ರೆ ನಡೀತಿ. ನಿಮಗೆ ನಿಮ್ಮ ಮನೆಗೆ ಯಾವ ಇರ್ತಾವ ಅವು ಮಾಡ್ರಿ. ನಮ್ಮ ಮನೆಗೆ ಅವತ್ತು ಬಿರಿಯಾನಿಗೆ ಅಂತ ತಗೊಂಬಂದಿದ್ವಿ. ಇಲ್ಲ ನಾವು ಅದನ್ನ ಮಾಡ್ತಿರ್ಲಿಲ್ಲ, ಬಾಸ್ಮತಿ ಅಕ್ಕಿಲೆ ನಾರ್ಮಲ್ ಅಕ್ಕಿಲೆ ಮಾಡ್ತಿದ್ವಿ. ಅವತ್ತು ಉಳಿದಿರೋದಕ್ಕ ಬಾಸ್ಮತಿ ಅಕ್ಕಿಲಿ ತೋರ್ಸಕತ್ತೀವಿ. ಸೊ ಏನಂದ್ರ ನಮ್ಮ ಹತ್ರ ನಮಗೆ ಹೊರಗಡೆ ಒಂದು ಮನಸ್ಸಲ್ಲಿ ಒಂದು ಹಂಗ ಆ ಥರ ಏನಿಲ್ಲ. ನಮ್ಮ ರಿಯಾಲಿಟಿ ಏನೈತೆ ನಾವು ಅದು ತೋರಿಸ್ತೀವಿ. ಯಾಕಂದ್ರೆ ನಾವು ಏನೋ ಒಂದು ಶಾರ್ಟ್ ಮೂವಿ ಮಾಡ್ತಾ ಇಲ್ಲ, ಒಳಗೊಂದು ಹೊರಗೊಂದು ಮಾತಾಡಕ ಇಲ್ಲ ಅಂತಲ್ಲ. ನೋಡ್ರಿ ನಾನು ಮಸಾಲೆ ಹಾಕಿರ್ತೀನಿ, ಇದು ಪಲಾವ್ ಮಸಾಲೆ ನಿಮ್ಗೆ ಇಷ್ಟ ಆಗೋ ಥರನೇ ಮಾಡ್ತೀವಿ. ಏನಂದ್ರೆ ಒಂದು ಅವಾಗವಾಗ ಏನಕ್ಕೆ ಗ್ಯಾಪ್ ಆಗುತ್ತಂದ್ರೆ, ಸೊ ಮನೆಗೆ ಎದ್ದು ಬಿಡ್ತೀವಲ್ಲ, ಮನೆಗೆ ಇದ್ದಾಗ ನಾನು ಕೆಲ್ಸಕ್ಕೆ ಹೋದಾಗ ಈಗಿನ ಮನೆಗೆ ಇರ್ತಾರೆ, ಏನು ಮಾಡೋಕ್ಕೆ ಇರಲ್ಲಲ್ಲ. ಹಂಗಾಗಿ ಅವಾಗ ಒಂದು ಸ್ವಲ್ಪ ಗ್ಯಾಪ್ ಆಗುತ್ತೆ. ಇಲ್ಲ ನಾವು ಡೈಲಿ ಮಾಡ್ಬೇಕಂತ ಭಾಳ ಟ್ರೈ ಮಾಡಕತ್ತೀನಿ. ಡೈಲಿ ಮಾಡ್ಬೇಕಂತ ಭಾಳ ಕಷ್ಟಪಡಕತ್ತೀವಿ. ಆದ್ರೆ ಅದು ಯಾವ್ದ್ರದ್ದು ಒಂದು ಪ್ರಾಬ್ಲಮಿಂದ ಕೆಲಸ. ಸೊ ನಮಗೆ ಇವ ನಂದು ಸ್ಟೋರಿ ಕೇಳಿಕೆ ನಿಮ್ಗೆ ಇದ್ರಾಗ ಇದು ಮಾಡಿಬಿಟ್ರಿ, ಮರ್ತು ಬಿಟ್ರಿ. ಸೊ ಇವ ನಿಂಬೆಹಣ್ಣು ಹಾಕಕತ್ತಲ್ಲ, ಇವ್ರೇನಪ್ಪ ಬರೀ ಭಾಷೆನೇ ಬಿಗಕತ್ತಾರ. ಹಂಗ ಅನ್ಕೊಂಡ್ ಬರೀ ಅದನ್ನೇ ತೋರ್ಸ್ರಿ, ನಿಮಗೂ ಬೋರ್ ಆಗ್ಬಾರ್ದು. ಬರೀ ಏನ್ ಅದನ್ನೇ ತೋರಿಸ್ತಾನ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ನಾನು ಮಾತಾಡಕತ್ತೀನಿ. ಹಂಗೆ ನಮ್ದು ಲೈಫ್ ಬಗ್ಗೆ ಏನೇನ್ ನಡೀತಿ ಏನೇನಿಲ್ಲ ಅಂತ ಹಂಗ ಶೇರ್ ಮಾಡ್ಕೊಂತಿರ್ತೀವಿ. ಸೊ ಏನಂದ್ರೆ ನಮ್ಗೆ ನಮ್ಗೆ ಹೆಂಗಂತಂದ್ರೆ ನೀವು ನೋಡಿ ನಮ್ಗೆ ಹಿಂಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ, ಫುಲ್ ಇನ್ನ ಖುಷಿ ಆಗ್ಬಿಡುತ್ತ. ಅವಾಗ ಡೈಲಿ ಬಿಡ್ಬೇಕು ಅಂತಾನು ಅನ್ಸುತ್ತೆ. ಸಪೋರ್ಟ್ ನಿಮ್ ಸಪೋರ್ಟ್ ಇತ್ತಂದ್ರೆ ನಮಗೆ ಡೈಲಿ ಮಾಡ್ಬೇಕಂತ ಹುಮ್ಮಸ್ ಆಗುತ್ತೆ. ಈಗ ನೋಡಿ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿನಿ. 4 ಗ್ಲಾಸಕ್ಕೂ ಸ್ವಲ್ಪ ಕಮ್ಮಿ ಹಾಕಿನಿ, ಯಾಕಂದ್ರೆ ನಾನು ಟೊಮೆಟೊ ಹಣ್ಣು ಮತ್ತೆ ಅದ್ರ ಉಬ್ಬಿದೆಲ್ಲ ಹಾಕಿದ್ನಲ್ಲ, ಅದ್ರ ಸಲಕ್ಕೆ ಇದು ಬಾಸ್ಮತಿ ಅಲ್ಲ ಬೇಗ ಮೆತ್ತಗಾಗ್ಬಿಡುತ್ತೆ ಅಂತೇಳಿ ನಾನು 4 ಗ್ಲಾಸಿಗೂ ಕಮ್ಮಿ ಹಾಕಿನಿ ನೀರು. ಇವಾಗ ಇದನ್ನ ಒಂದು 3 ವಿಸಿಲ್ ಹೊಡ್ಸೋಣ ಸಾಕು. 3 ವಿಸಿಲ್ ಚೆನ್ನಾಗಿಬಿಡುತ್ತೆ. ಇವಾಗ ಇದನ್ನ ಮುಚ್ಚಿಬಿಡಮ್ರಿ. ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಂಬ್ರಿ. ಸ್ವಲ್ಪ ಹೀಗೆ ಉಪ್ಪು ಖಾರ ಆಗೈತೆ ಎಲ್ಲ ನೋಡಿ ಕೂಡ. ಅಪ್ಪಿ ಬಾಯಿಲಿ ಗೊತ್ತಾಗುತ್ತ ಉಪ್ಪು ಖಾರ ಹಿಂಗ್ ಕರೆಕ್ಟ್ ಆಗೈತೆ, ಹೆಂಗೆ ಕರೆಕ್ಟ್ ಆಗೈತೆ. ಏನ್ ಕಮ್ಮಿ ಐತೆ ಅನ್ಸುತ್ತೆ, ಏನೊಂದ್ಸಲ ನೋಡು. ಸ್ವಲ್ಪ ಉಪ್ಪು ಕಮ್ಮಿ ಐತಿ. ಇವಾಗ ಹಾಕೊಂಡ್ಬಿಡ್ತೀನಿ. ಆಮೇಲೆ ಯಾಕಂದ್ರೆ ಮೇಲೆ ಹಾಕೊಂಡ್ಬಿಟ್ರೆ ಅದು ಟೇಸ್ಟ್ ಗೊತ್ತಾಗಲ್ಲ. ಓಕೆ, ಇಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ. ಈಗ 5 ಮಿನಿಟ್ಗೆ 3 ವಿಸಿಲ್ ಹೊಡ್ಸಂದ್ರೆ ಸಾಕು. ನೋಡ್ರಿ ತತ್ತಿ ಮತ್ತೆ ಇದು ರೆಡಿ ಆಗೈತಿ.
ಇದೆಲ್ಲ ಸೊ ಇವಾಗ 3 ವಿಸಿಲ್ ಹೊಡಿಸಿ ಓಪನ್ ಮಾಡಕತ್ತೀನಿ ನಾನು. ಹೆಂಗಾಗೈತೆ ಅಂತ ಗೊತ್ತಿಲ್ಲ ಇನ್ನು, ನೋಡ್ಲತ್ತಾನ. ಅದು ಇದು ತೆಗಿ ಸೀಟಿ. ಹೀಗೈತೆ ನೋಡ್ರಿ ಹೆಂಗಾಗೈತಿ. ಮಿಕ್ಸ್ ಮಾಡಿ. ಸೊ ನೋಡ್ರಿ ಬಿರಿಯಾನಿ ಆದಂಗೆ ಆಗೈತಿ. ಪಲಾವು ಬಿರಿಯಾನಿ ಆದಂಗೆ ಬಿರಿಯಾನಿ. ಸೊ ಬರ್ರಿ ಇದನ್ನು ಹಂಗಲ್ಲ, ಇದು ಇನ್ನಿಂದಲೇ ಫಸ್ಟ್ ಇದು ಮಾಡು, ಆಮೇಲೆ ಇದನ್ನ ಆಫ್ ಮಾಡಿ ಆದ್ನಿ. ನೋಡ್ರಿ ಬಾಸ್ಮತಿ ಅಕ್ಕಿಲಿ ಹೆಂಗೆ ಮಾಡೈತಿ ಬಿರಿಯಾನಿ. ಬಿರಿಯಾನಿ ಆದಂಗೆ ಆಗೈತಿ. ಇದ್ರ ಜೊತೆ ಚಿಕನ್ ಆಗಿರ್ಬೇಕಾಯ್ತು, ಬಿರಿಯಾನಿ ಬೇರೆ ಆದಿತ್ತಲ್ಲ. ಅದು ಮಸಾಲೆ ಎಲ್ಲ ಮ್ಯಾಗ ಬಂದು ಕುಂತ್ಬಿಟ್ಟೈತಲ್ಲ, ಮಸಾಲೆ ಬೇಸ್ ಅಂಟ್ಕೊಂಡ್ಬಿಟ್ಟೈತೆ ಅದಕ್ಕೆ. ಅನ್ನ ಎಷ್ಟು ದೂರ ಆಗೈತೆ ಅಲ್ಲಿ ಚಂದ ಮೆತ್ತಗಿದು ಹೂವು ಆದಂಗೆ ಆಗೈತೆ ಅನ್ನ. ಚೆಂದಾಗಿ ಮಿಕ್ಸ್ ಮಾಡಮ್ರಿ. ಸ್ಮೆಲ್ ಭಾರಿ ಬರಕತ್ತೈತಿ. ಸ್ಮೆಲ್ ಭಾರಿ ಬರಕತ್ತೈತಿ. ಇದ್ರ ಜೊತೆಗೆ ಚಿಕನು ಅಲ್ಕ ಮಟನ್ ಬಿರಿಯಾನಿ ಆಗಿತ್ತಂದ್ರೆ ಇನ್ನ ಬೆಂಕಿ ಆತಿತ್ತು. ನೋಡಮ್ರಿ ಬಾಸ್ಮತಿ ಅಕ್ಕಿಯನ್ನು ಟ್ರೈ ಮಾಡಮ್ರಿ. ಬಿರಿಯಾನಿ ನೆಕ್ಸ್ಟ್ ಟೈಮ್ ಮಟನ್ ಬಿರಿಯಾನಿ ಮಾಡಮ್ರಿ. ಸೊ ಹಾಕಿ ಮೇಡಮ್. ಚೆಲ್ಲತ್ತಲಿ ಆ ಟೈಮ್ ಅನ್ಸಿಟ್ಟು ಮೊಟ್ಟೆ ಇರಲೇಬೇಕು ನನಗೆ ನೈಟ್. ಸೊ ಇದ್ರ ಜೊತೆಗೆ ಹಂಗೆ ಮೊಸರು ಬಜ್ಜಿ. ನೋಡ್ತಾ ಇದ್ರೇ ಬಾಯ ನೀರು ಬರೋಗಿದ್ದಾವ. ಸೊ ಬರೀ ಟೇಸ್ಟ್ ಹೇಳ್ಬಿಟ್ಟು ನಾವು ಹೊಟ್ಟೆ ತುಂಬ ಊಟ ಮಾಡಬೇಕು. ಲೆಸ್ಕೋ ಹಿಡ್ಕ ಕಾಣಿಸುತ್ತೆ ಬೇಸ್. ನೋಡ್ರಿ ನಮ್ಮ ಮನೆ ಊಟ ಇಷ್ಟು. ಎಲ್ಲರೂ ಬರ್ರಿ ಊಟಕ್ಕೆ, ಬರೀ ಊಟ ಮಾಡಮ್ರಿ ಎಲ್ಲರೂ. ಸೊ ಸ್ಮೆಲ್ಲೇ ಅಂತಪರಿ ಗಮ್ಮತ್ತ ಬರೋದೈತಿ. ಇವತ್ತು ಟೇಸ್ಟ್ ನೋಡಮ್ರಿ. ಟೇಸ್ಟ್ ಹೆಂಗಾಗೈತಿ ಅಂತ ನೋಡ್ತಾನ. ಈಗ ರುಚಿಯ ಸವಿಯ ಸಮಯ. ಸುಡಾಕತ್ತಿತ್ತಲ್ಲ, ಹೆಂಗಾಗೈತಿ? ಸುಡಕದೆ ಸೊಪ್ಪು ಗೊತ್ತಾಗಲ್ಲ ಸುಡೋದು. ಸೊಪ್ಪು ಆರಿಸ್ಕೊಂಡ್ಬಿಡ್ತೀವಿ ಗರ್ಷಿ ಅಂತೇನೆ. ನೋಡ್ರಿ ಮಸ್ತ್ ಕಾಣತ್ತೈತಲ್ಲ ಕಲರ್ ಎಲ್ಲ. ಬಿರಿಯಾನಿ ಆದಂಗೆ ಆಗೈತಿ ಅದು ಟೇಸ್ಟ್. ಖಾರ ಸ್ವಲ್ಪ ಕಮ್ಮಿ ಆಗೈತೆ ಅನ್ಸುತ್ತೆ. ಸ್ವಲ್ಪ ಖಾರ ಕಮ್ಮಿ ಆಗೈತಿ. ನಾನು 12 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಖಾರ ಪುಡಿ ಹಾಕಿನಲ್ಲ, ಅವು ಮೆಣಸಿನ್ಕಾಯಿ ಖಾರ ಅದಂಗೆ ಮಾಡಿಲ್ಲ ನಾನು. ಬೆಂಕಿ ಟೇಸ್ಟ್ ಮಾತ್ರ ಬಿರಿಯಾನಿ ಆದಂಗೆ ಆಗೈತಿ. ಇನ್ನೂ ಒಂದು ಸ್ವಲ್ಪ ಖಾರ ಕಮ್ಮಿ ಆಗೈತಿ. ಖಾರ ಸೊಪ್ಪು ಹಾಕ್ಬೇಕಾಗಿತ್ತು. ನಾವು ಖಾರ ಜಾಸ್ತಿ ತಿಂತೀವಲ್ಲ, ಹಂಗಾಗಿ ನಿಮಗೆ ಕರೆಕ್ಟ್ ಆಗ್ಬೋದು ಅನ್ಸುತ್ತೆ 12 ಮೆಣಸಿನ್ಕಾಯಿ. ನೀವು ಖಾರ ಎಷ್ಟು ತಿಂತೀರಿ ಅಷ್ಟನ್ನ ಹಾಕ್ಯಾರಿ. ನೀವು ಎಷ್ಟು ಖಾರ ತಿಂತೀರಿ ಅದ್ರ ಮೇಲೆ ನೋಡ್ಬಿಟ್ಟು ಹಾಕ್ಯಾರಿ. ಖಾರ ಸ್ವಲ್ಪ ಕಮ್ಮಿ ಆಗೈತಿ. ಉಳ್ಕಿದ್ದು ಎಲ್ಲ ಮಸಾಲೆ ಗಿಸಾಲೆ ಪ್ರತಿಯೊಂದು ಕ್ಯಾರೆಟ್ ಆಗಲು, ಆಲೂಗಡ್ಡೆ ಆಗಲು, ಮತ್ತು ಇದು ಆಗಲು ಪ್ರತಿಯೊಂದು ಭಾರಿ ಕುದ್ದಾವ. ಟೇಸ್ಟ್ ಮಾತ್ರ ಬೆಂಕಿ ಆಗೈತಿ. ಸೊ ನೋಡಿದ್ರಲ್ಲ, ಫೈನಲಿ ಪಲಾವ್ ರೆಸಿಪಿ ಎಲ್ಲ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಈ ಲಾಗ್ನ ಎಂಡಿಗೆ ಎಂಡ್ ಮಾಡ್ತೀವಿ. ಸೊ ನಾನು ಫ್ಲೋನಾಗ ಏನೋ ಹೇಳಕ್ಕೆ ಏನಾಗ್ಬಿಡಿ. ಯಾಕಂದ್ರೆ ಇಲ್ಲೊಂದು ಸಿನಿಮಾ ನೋಡಕತ್ತೀವಿ, ಆ ಥರ ಆಗದೀನಿ ಗೌರ್ಮೆಂಟ್ನಾಗ ನಾನು. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನಿಸುತ್ತೆ ಆ ಅಭಿಪ್ರಾಯನ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ.
ಡಿಫ್ರೆಂಟ್ ಆಗಿರೋದು ಏನೋ ಒಂದು ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಸಿಗೋಣ ಗೈಸ್, ಬಾಯ್. ಐ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.